ಡಿ ಅವರು ನನಗೆ ಸನ್ಮಾನ ಮಾಡಿದರು. ನಿವೃತ್ತ ಆದ ಕಾರಣಕ್ಕೆ ಸನ್ಮಾನ ಮಾಡಿದರು. ಒಂದು ಬಾಬರು ಮಸೀದಿ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡಿದರು. ಅವರು ಅದು ಕೊಡುಗೆ ಕೊಟ್ಟು ಆ ಕೊಡುಗೆ ನಾನು ತೊಗೊಂಡಿನಿ ಮತ್ತು ನಾನು ಸನ್ಮಾನ ಮಾಡಿದರು. ಆ ಒಂದು ಕಾರಣಕ್ಕೆ ಇವರು SDP ಅವರು ಹಿಂಗೆ ತಳಿ ನನ್ನ ಮ್ಯಾಗ ಅವರು ಆರೋಪ ಮಾಡಿದ್ದು ಸುಳ್ಳು ಹಾಗೂ ಖಂಡನೀಯ. ಅದು ರಾಮ ಮಂದಿರ ದೇಣಿಗೆ ಅವ್ಯವಹಾರದಲ್ಲಿ ತೊಡಗಿಕೊಂಡಂಥ ಅವ್ರ ಮೇಲೆ ಆರೋಪ ಇದ್ದಂಥ ವ್ಯಕ್ತಿಯ ಜೊತೆ ಅವರು ಕಾಣಿಸಿಕೊಂಡಿದ್ದಾರೆ. ಶಕ್ತಿಯವ್ರ ಜೊತೆ ನಂದು ಯಾವುದೋ ಸಂಪರ್ಕ ಇಲ್ಲ, ನಾ ಅವ್ರ ಜೊತೆ ನನ್ನ ದೋಸ್ತಿನೂ ಇಲ್ಲ. ಯಾವಾಗ ನಾವು ಮೇಟಿ ಸಾಹೇಬ್ರ ಮನೆಗೆ ಹೋದಾಗ ಅವ್ರನ್ನ ಭೇಟಿಯಾಗಿದ್ರು ನಮಸ್ಕಾರ ಅಷ್ಟು ಮಾಡೋರು ಅಷ್ಟರ ಮಟ್ಟಿಗೆ ನಮಸ್ಕಾರ ಮಾಡುವಷ್ಟಿಗೆ ಅವ್ರು ನಮ್ಮದು ದೋಸ್ತಿ. ಈ ಅದ್ಲಿ ಅವ್ರ ಮ್ಯಾಗ ಮಾಡಿರೋ ಆರೋಪ ಕೇವಲ ನಾವು ಒಬ್ಬನ ಮಾಡೀನಿ. ಇದಕ್ಕೆ ಯಾರೂ ಆಗಲಿ, ಸಮಾಜದವರಾಗಲಿ, ಮುಸ್ಲಿಮರಾಗಲಿ, ಬೇರೆ ಸಂಸ್ಥೆಗಳಾಗಲಿ, ಮತ್ತು ಇವರು ಶಿವಳಬ ಶೆಟ್ಟರಾಗಲಿ, ಮತ್ತು ಇದು ಯಾರೂ ಆಗಲಿ, ಕಾಂಗ್ರೆಸ್ ನಾಯಕರಾಗಲಿ ಯಾರೂ ಕೈವಾಡಿಲ್ಲ. ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಹದ್ಲಿ ಅವರು ಹೇಳಿದ್ದಾರೆ, ಅವರ ಮೇಲೆ ಒಂದಿಷ್ಟು ಆರೋಪವನ್ನ ಅಯೂಬ್ ಭಾಗೇವಾಡಿಯವರು ಮಾಡ್ತಾ ಇದ್ದಾರೆ. ಸದ್ಯ ಏನು ಆರೋಪ ಅಂತಂದ್ರೆ, ನಾಗರಾಜ್ ಹದ್ಲಿ ಅವರು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಒಳಪಡಬೇಕಾಗಿದೆ, ಆದರೆ ಇವರು RSS ಸಿದ್ಧಾಂತಕ್ಕೆ ಎಲ್ಲೋ ಮಣೆ ಹಾಕ್ತಾ ಇದ್ದಾರಾ ಅನ್ನುವಂತಹ ಅಂಶಗಳ ಆಧಾರದ ಮೇಲೆ ಈಗ ಸದ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ಆರೋಪ ಅನ್ನೋದಂಥದ್ದನ್ನ ಸ್ವತಃ ನಮ್ಮ ಜೊತೆ AL ಭಾಗೇವಾಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಪ್ರಚಾರ ಸಮಿತಿ ಅಂದರೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಏನಿದ್ರು ನಾಗರಾಜ್ ಹದ್ಲಿ ಅವರು, ಸರ್ ಈಗ ಸದ್ಯ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ. ಅಂದರೆ ಈಗ RSSನ ಬೆಳಗಾವಿಯಲ್ಲಿ ಏನು ನಡೀತು ಒಂದು ವಾರ್ಷಿಕ ಸಭೆ, ಅಲ್ಲಿ ಅವರು ಭಾಗವಹಿಸಿದ್ರು ಅನ್ನುವಂತಹ ಒಂದು ಆರೋಪವನ್ನು ಸಾವು ಮಾಡ್ತಾ ಇದ್ದೀರಿ. ಸರ್, ನಿಜಕ್ಕೂ ಅವರು ಸುಳ್ಳು ಅನ್ನುವಂತಹ ಒಂದು ಪ್ರತ್ಯುತ್ತರವನ್ನು ಸಹ ಈಗಾಗಲೇ ನೀಡಿದ್ದಾರೆ. ಏನು ಹೇಳ್ತೀರಿ ಸರ್ ಈ ಬಗ್ಗೆ ಅನ್ನುವಂಥ? ನಾಗರಾಜ್ ಹದ್ಲಿ ಅವರು ಬೆಳಗಾವಿಗೆ ಹೋಗಿ ಅಲ್ಲಿ RSS ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ್ದು ನಿಜ ಇರುತ್ತದೆ. ಯಾಕಂತಂದರೆ ಅವರು ಅಲ್ಲಿ ಹೋಗಿ ಆ ಸಭೆಯ ಒಳಗೆ, ಸಭೆಯ ಹೊರಗೆಲ್ಲ, ಸಭೆಯ ಒಳಗಿದ್ದಂಥ ಭಾವಚಿತ್ರವನ್ನು ಜಾಲತಾಣದಲ್ಲಿ ಬಂದಿದೆ. ಅದರಲ್ಲಿ ಗೋಪಾಲ್ಜಿ ಎಂಬವರು ರಾಮ ಮಂದಿರ ದೇಣಿಗೆ ಅವ್ಯವಹಾರದಲ್ಲಿ ತೊಡಗಿಕೊಂಡಂಥ ಅವ್ರ ಮೇಲೆ ಆರೋಪ ಇದ್ದಂಥ ವ್ಯಕ್ತಿಯ ಜೊತೆ ಅವರು ಕಾಣಿಸಿಕೊಂಡಿದ್ದಾರೆ. ಇದು ಖಂಡನೀಯ. ಯಾಕಂತಂದ್ರೆ ನಾಗರಾಜ್ ಹದ್ಲಿ ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ಅವರು ಬಾಗಲಕೋಟೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥವ್ರು. 2013ರಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆಯಾದಂಥ ವ್ಯಕ್ತಿ. ಅಂಥ ಒಂದು ಜವಾಬ್ದಾರಿ ಸ್ಥಾನ ಇದ್ದಂಥ ವ್ಯಕ್ತಿ ಈ ಒಂದು RSS ಸಂಘಟನೆಯ ಕಾರ್ಯಕರ್ತರ ಸಮಾವೇಶದ ಸಭೆಯಲ್ಲಿ ಭಾಗವಹಿಸೋದು ಖಂಡನೀಯ ಹಾಗೂ ವಿಷಾದಕರ ಸಂಗತಿ. ಕಾರಣ, ಈ ವಿಷಯದ ಕುರಿತು ಪಕ್ಷದ ಕಾರ್ಯಕರ್ತರಲ್ಲಿ ಆತಂಕವನ್ನು ಹುಟ್ಟಿಸಿದೆ ಮತ್ತು ಪಕ್ಷದ ಅಭಿವೃದ್ಧಿ ಹಾಗೂ ಪಕ್ಷದಲ್ಲಿ ಒಡಕುಂಟಾಗುವ ಸಂಭವ ಇದೆ. ಯಾಕಂತಂದ್ರೆ ತಪ್ಪು ಸಂದೇಶ ಹೋಗೋದು ಸರ್ ಕಾರ್ಯಕರ್ತರಿಗೆ. ಒಬ್ಬ ಜವಾಬ್ದಾರಿ ಸ್ಥಾನದ ಇದ್ದವರು ಈ ಥರ ಮಾಡಿದ್ರೆ ಅದು ಪಕ್ಷಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ಸರ್. ಆ ಕಾರಣಕ್ಕೆ ನಾನು ಏನು ಮಾಡೀನಿ ಸರ್, ಮಾನ್ಯ ನಂಜನಮಠ ಸಾಹೇಬ್ರ ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪತ್ರ ಬರ್ತೀನಿ ಸರ್. ಆ ಪತ್ರದಲ್ಲಿ ನಾನು ಮುಸ್ಲಿಂ ಮುಖಂಡರು ಯುವಕರ ವೇದಿಕೆ ಅಧ್ಯಕ್ಷ ಇದ್ದೀನಿ. ಆ ಕಾರಣದಿಂದ ನಾನು ಏನದ ಅವ್ರಿಗೊಂದು ಪತ್ರ ಬರ್ತೀನಿ. ಪತ್ರದಲ್ಲಿ ಏನು ತಿಳಿಸಿದ್ದೀನಿ ಸರ್ ಅಂದ್ರೆ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾಗರಾಜ್ ಹದ್ಲಿ ಅವರು ಅವರು ವರ್ತನೆ ಏನದ ನನಗೆ ಸರಿ ಕಾಣಲಿಲ್ಲ. ಆ ಕಾರಣಕ್ಕಿನದ ಅವರು ಆ ಬೆಳಗಾಮದಲ್ಲಿ ಹೋಗಿ RSSದ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ್ದು ಖೇದಕರ ಹಾಗೂ ಖಂಡನೀಯ. ಆ ಕುರಿತು ಅವರನ್ನು ಕಾರಣಕ್ಕೆಲ್ಲ ನೋಟಿಸ್ ಕೊಟ್ಟು ಅವರ ಮೇಲೆ ಕ್ರಮ ಜರುಗಿಸಬೇಕು. ಆ ಒಂದು ನಿಮ್ಮ ವಿಚಾರಣೆಯಲ್ಲಿ ಅವರು ತಪ್ಪಿಸ್ತರಾದರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ನಾನು DK ಶಿವಕುಮಾರ್ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ಮತ್ತು BK ಪ್ರಸಾದ್ ಹರಿಪ್ರಸಾದ್ ಸಾಹೇಬರಿಗೆ, ಮತ್ತು MB ಪಾಟೀಲ್ ಸಾಹೇಬರಿಗೆ, ಮತ್ತು ಉಮೇಶ್ ಮೆಟ್ಟಿ ಸಾಹೇಬರಿಗೆ ಪತ್ರದ ಮುಖಾಂತರ ತಿಳಿಸ್ತೀನಿ ಸರ್. ಆ ಒಂದು ಪತ್ರದ ಮುಖಾಂತರ ಅವ್ರು ಏನಾದ ಸರ್ ಪ್ರೆಸ್ ಮೀಟ್ ಮಾಡಿ ಹದ್ದಿ ಅವರಿಗೆ ಕಾರಣ ಕೇಳೋ ನೋಟಿಸ್ ಕೊಟ್ಟಾರೆ ಸರ್. ಮತ್ತು ಕೆಲವೊಬ್ಬರು ಏನದ ಸರ್, ಹದ್ದಿಯವರ ಫಾಲೋವರ್, ಅವರ ಅಭಿಮಾನಿಗಳು ಆಗಲಿ, ಹದ್ದಿಯವರು ಆಗಲಿ, ಅಯ್ಯೂಬ್ ಭಾಗೇವಾಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧವಿಲ್ಲ, ಅವರು ಈಗೀಗ ಬಂದಾರ ಅಂಥೇಳಿ, ಮತ್ತು ಅವರು SDP, MIM ಮತ್ತು ಮುಸ್ಲಿಂ ಲೀಗಕ್ಕೆ ಸಪೋರ್ಟ್ ಅಂಥೇಳಿ ಅವರು ಒಂದು ಸುಳ್ಳು ಮತ್ತು ಸತ್ಯಕ್ಕೆ ದೂರ ಒಂದು ಮಾತು ಸುಳ್ಳು ಆರೋಪ ಮಾಡ್ಯಾರ ಸರ್. ಆ ಆರೋಪ ನಾನು ಅಲೆಗಳೆತ್ತೀನಿ. ಯಾಕಂದ್ರೆ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ 2025 ಜುಲೈ 31ರಲ್ಲಿ ನಿವೃತ್ತರಾದ ನಂತರ ಆಗಸ್ಟ್ 3ಕ್ಕೆ ನಾವೊಂದು ದೊಡ್ಡ ಪ್ರೋಗ್ರಾಮ್ ಮಾಡಿದೆ ಸರ್. ಎಲ್ಲಿ ಸರ್? ಅಂಜುಮನ್ ರಿಫಾರ್ಮ್ ಹಾಲ್ನಲ್ಲಿ. ಆ ಒಂದು ಪ್ರೋಗ್ರಾಮ್ ಆದ ನಂತರ ಎಲ್ಲರೂ ಗುರ್ತಾತ್ನ ರಿಟೈರ್ಡ್ ಆಗ್ಯಾನ ಅಂತೇಳಿ. ಆ ಕಾರಣಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಮತ್ತು ನಮ್ಮ ಸಮಾಜದವರು ಮತ್ತು SDP ಆದವರು ನಮ್ಮದೇ ಆದ ಅಧ್ಯಕ್ಷ, ನಾನೇ ಒಂದು ಸಮಾಜದ ಅಧ್ಯಕ್ಷದಿಂದ ನನ್ನ ಕಾರ್ಯಾಲಯದ ಬಂದು SDP ಅವರು ನನಗೆ ಸನ್ಮಾನ ಮಾಡಿದರು. ನಿವೃತ್ತ ಆದ ಕಾರಣಕ್ಕೆ ಸನ್ಮಾನ ಮಾಡಿದರು. ಒಂದು ಬಾಬರು ಮಸೀದಿ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡಿದರು. ಅವರು ಅದು ಕೊಡುಗೆ ಕೊಟ್ಟರು. ಆ ಕೊಡುಗೆ ನಾನು ತೊಗೊಂಡಿನಿ ಮತ್ತು ನಾನು ಸನ್ಮಾನ ಮಾಡಿದರು. ಆ ಒಂದು ಕಾರಣಕ್ಕೆ ಇವರು SDP ಅವರು ಹಿಂಗೆ ತಳಿ ನನ್ನ ಮ್ಯಾಗ ಅವರು ಆರೋಪ ಮಾಡಿದ್ದು ಸುಳ್ಳು ಹಾಗೂ ಖಂಡನೀಯ. ಅದು
ಸತ್ಯಕ್ಕೆ ದೂರವಾದ ಮಾತು. ಅಂದ್ರೆ SDPI ತಾವು ಸದಸ್ಯರಿದ್ದೀರಿ ಅಥವಾ ಕಾರ್ಯಕರ್ತರಿದ್ದೀರಿ ಅನ್ನೋ ಒಂದು ಆರೋಪ ಮಾಡಿ. SDPIಗೆ ನಾನು ಯಾವುದೇ ಥರ ಸಂಬಂಧ ಇಲ್ಲ. ನಮ್ಮ ಮ್ಯಾಗ ಅವರು ಆರೋಪ ಮಾಡೋದು ಭಾಳ ಸುಳ್ಳು ಖೇದಕರ ಸುದ್ದಿ ಅದು. ಈಗ ಒಂದು ಕಡೆ ಭಾಗ್ಯವಾಡಿ ಅವರು ಈ ಸೆಟ್ರ್ ಏನಿದ್ದಾರೆ ಅವ್ರ ಜೊತೆ ಕೂಡ್ಕೊಂಡು ನನ್ನ ಮೇಲೆ ಈ ರೀತಿ ಒಂದು ಏನೋ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ. ಒಳಬಾಜು ಶೆಟ್ರು ಜೊತೆ ನಾನು ಸೇರಿಕೊಂಡು ಹದ್ಲಿಯವ್ರ ಮೇಲೆ ಆರೋಪ ಮಾಡೋದು ಖಂಡನೀಯ ಹಾಗೂ ವಿಷಾದಕರ ಸಂಗತಿ. ಯಾಕಂತಂದ್ರೆ ಶಕ್ತಿಯವ್ರ ಜೊತೆ ನಂದು ಯಾವುದೋ ಸಂಪರ್ಕ ಇಲ್ಲ, ನಾ ಅವ್ರ ಜೊತೆ ನನ್ನ ದೋಸ್ತಿನೂ ಇಲ್ಲ. ಯಾವಾಗ ನಾವು ಮೇಟಿ ಸಾವ್ರ ಮನೆಗೆ ಹೋದಾಗ ಅವ್ರನ್ನ ಬೆಟ್ಟಾಗಿದ್ರು ನಮಸ್ಕಾರ ಅಷ್ಟು ಮಾಡೋರು ಅಷ್ಟೇ, ಅಷ್ಟರ ಮಟ್ಟಿಗೆ ನಮಸ್ಕಾರ ಮಾಡುವಷ್ಟಿಗೆ ಅವ್ರು ನಮ್ಮದು ದೋಸ್ತಿ. ಈ ಅದ್ಲಿ ಅವ್ರ ಮ್ಯಾಗ ಮಾಡಿರೋ ಆರೋಪ ಕೇವಲ ನಾವು ಒಬ್ಬನ ಮಾಡೀನಿ. ಇದಕ್ಕೆ ಯಾರೂ ಆಗಲಿ, ಸಮಾಜದವರಾಗಲಿ, ಮುಸ್ಲಿಮರಾಗಲಿ, ಬೇರೆ ಸಂಸ್ಥೆಗಳಾಗಲಿ, ಮತ್ತು ಇವರು ಒಳಬ ಶೆಟ್ಟರಾಗಲಿ, ಮತ್ತಿದು ಯಾರೂ ಆಗಲಿ, ಕಾಂಗ್ರೆಸ್ ನಾಯಕರಾಗಲಿ ಯಾರೂ ಕೈವಾಡಿಲ್ಲ. ನಾನಾ ನೇರವಾಗಿ ಆರೋಪ ಮಾಡೀನಿ. ಯಾಕಂದ್ರೆ ನನಗೆ ಪಕ್ಷದ ಸಿದ್ಧಾಂತ ಮತ್ತು ತತ್ವಕ್ಕೆ ಇವರು ವಿರೋಧ ಹೋಗ್ಯಾರ ಅನ್ನೋದು ಕಾರಣಕ್ಕೆ, ಮತ್ತು ಪಕ್ಷದಲ್ಲಿದ್ದಂದ್ರೆ ಪಕ್ಷದ ಶಿಸ್ತಿನಿಷ್ಠವಾಗಿರ್ಬೇಕು ಸರ್. ಆ ಕಾರಣಕ್ಕೆ ಪಕ್ಷ ಒಡೆದು ಹೋಗಿ ಪಕ್ಷದಲ್ಲಿ ಗುಂಪುಗಾರಿ ಆಗುತ್ತೆ ಅನ್ನೋದು ಕಾರಣಕ್ಕೆ ನಾನೇನು ಮಾಡಿದೆ ಸರ್, ಅವ್ರ ಮ್ಯಾಗ ಆರೋಪ ಮಾಡಿ ಅರ್ಜಿ ಮಾಡಿ ಪತ್ರ ಬರ್ತಿದ್ದು ಖರೆ. ಆದ್ರೆ ನನಗೆ ಯಾರೂ ಅವ್ರ ಮ್ಯಾಗ ಆರೋಪ ಮಾಡೋರು ಸಹಾಯ ಸಹಕಾರ ಮಾಡಿಲ್ಲ. ಈಗ ನಾಗರಾಜ್ ಹದ್ಲಿ ಅವರು ಮತ್ತು ನಿಮ್ಮ ಸಂಬಂಧ ಹೇಗಿತ್ತು ಅಂತ? ನಾಗರಾಜ್ ಹದ್ಲಿ ಜೊತೆ ನಂದು ಒಳ್ಳೆ ಗೆಳತನ ಸರ್. ನನಗಿಂತ 15 ವರ್ಷ ಸಣ್ಣವ್ರವರು. ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದ್ದು ಗೊತ್ತೇ ನಂದು ಒಳ್ಳೆ ಗೆಳತನ ಇತ್ತು. ನಂದೇ ಮನೆಯೊಳಗೆ ಯಾವುದೋ ಒಂದು ಲಗ್ನ ಮುಹೂರ್ತ, ಯಾವುದೇ ಸಭೆ ಸಮಾರಂಭ ಅವ್ರ ಮನೆಯಲ್ಲಿ ಹೋಗಿ ಚಹಾ ಕುಡಿದು ಅವ್ರ ಮನೆಯಲ್ಲಿ ಕುಂತು ಲಗ್ನ ಪತ್ರ ಕೊಟ್ಟು ಬರ್ತಿದ್ದೆ ನಾನು. ಹಂಗೆ ದೋಸ್ತಿ. ಯಾರು ನನಗೆ ಅದ್ಲಿಯವ್ರ ಮ್ಯಾಗ ಆರೋಪ ಮಾಡಕ್ಕೆ ಒತ್ತಡ ಮಾಡಲಿಲ್ಲ, ಯಾರು ನನಗೆ ಕಿವಿ ಮಾತು ಹೇಳಿಲ್ಲ, ಯಾರು ನನಗೆ ಕಲಿಸಲಿಲ್ಲ. ವೈಯಕ್ತಿಕ ಅವರು ನಮ್ದು ಏನೂ ವೈರತ್ಯನೇ ಇಲ್ಲ. ಇದು ರಾಜಕೀಯ ಆರೋಪ. ರಾಜಕೀಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವರು RSSದ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ್ದು ನನಗೆ ಸರಿ ಕಾಣಲಿಲ್ಲ. ಪಕ್ಷದ ಶಿಸ್ತ, ಪಕ್ಷದ ತತ್ವ ಸಿದ್ಧಾಂತವನ್ನು ಉಲ್ಲಂಘನೆ ಆದಂತ ಕಾಣ್ತಾರೆ. ಆ ಕಾರಣಕ್ಕೆ ನಾವು ಅವ್ರ ಮ್ಯಾಗ ಆರೋಪ ಮಾಡೀನಿ. ಇದು ಆರೋಪ ರಾಜಕೀಯ ಆರೋಪ, ವೈಯಕ್ತಿಕ ಆರೋಪ ಅಲ್ಲ. ವೈಯಕ್ತಿಕ ಅವ್ರ ಜೊತೆ ನಮ್ದು ಒಳ್ಳೆ ಗೆಳತನ ಅದ ಸರ್. ಅವ್ರ ಜೊತೆ ನಮ್ದು ಏನೂ ದ್ವೇಷ ಇಲ್ಲ, ಅವ್ರ ಮ್ಯಾಗ ನಮ್ದು ಯಾವ ಆರೋಪ ಇಲ್ಲ. ನಾವು ಒಳ್ಳೆ ಗೆಳೆಯರು. ಆದ್ರೆ ಈ ಒಂದು ಅವರು ಮಾಡಿದ ಸಭೆಗೆ ಹಾಜರಾದ ಕಾರಣಕ್ಕೆ ಅವ್ರ ಮ್ಯಾಗ ನಾ ಆರೋಪ ಮಾಡಿದ್ದು ನಿಜ ಅದ. ಈಗಾಗಲೇ ಅವ್ರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ನಂಜನಮಡಿ ಸಾಹೇಬರು ಅವ್ರಿಗೆ ಒಂದು ಕಾರಣಗಳು ನೋಟಿಸ್ ಕೊಟ್ಟಾರ. ಅವ್ರು ಅದರ ಉತ್ತರ ಕೊಡಬೇಕಾಗಿರೋದು. ಮತ್ತು ಅವರು ಹೈಕಮಾಂಡ್ಗೂ ಕಳಿಸ್ಯಾರ. ಈ ಹೈಕಮಾಂಡ್ ನಿರ್ಧಾರ ಏನಾಗತ್ತಾ, ಅವ್ರ ಮ್ಯಾಗ ಏನು ಅವ್ರಿಗೆ ಉಚ್ಚಾಟನೆ ಮಾಡ್ತಾರೋ, ಏನು ಪಕ್ಷದ ಇಟ್ಕೋತಾರೋ, ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ ಮಾತು. ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಈಗ MLA ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ SC ನಂಜನಮಠರಾಗಿರ್ಬೋದು, ಏನೋ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಇಲ್ಲೇ ಮುಗಿಸ್ಬೇಕಾಗಿತ್ತಲ್ಲ, ಅಥವಾ ಇಲ್ಲೇ ಏನಾದರೂ ತಿಳುವಳಿಕೆ ಹೇಳಿ ಮುಗಿಸ್ಬೋದಾಗಿತ್ತು, ನಿಮ್ಮನ್ನು ಕರೆಸಿ ಏನಾದರೂ ಸಭೆಗಳನ್ನು ಮಾಡಿದ್ದು ಅಥವಾ ಮುಗಿಸುವಂತಹ ಪ್ರಯತ್ನಕ್ಕೆ ಏನಾದರೂ ಮುಂದಾದ್ರೆ ಹೇಗೆ? ಇಲ್ಲ ಸರ್, ನಾನು ನಂಜನಮಡಿ ಸಾಹೇಬ್ರಿಗೆ ಪತ್ರ ಬರೆದ ನಂತರ ನಂಜನಮಡಿ ಸಾಹೇಬ್ರಾಗಲಿ, ಉಮೇಶ್ ಮೆಟ್ಟಿ ಸಾಹೇಬ್ರಾಗಲಿ, ಯಾವುದೇ ಪಕ್ಷದ ಗಣ್ಯರು ನನಗೆ ಕರೆದು ಈ ವಿಷಯದ ಕುರಿತು ಸಂಧಾನ ಮಾಡುವ ಪ್ರಯತ್ನ ಮಾಡಿಲ್ಲ. ಅವ್ರು ಸಂಧಾನ ಮಾಡಲಿಲ್ಲ. ನಾನು ಪತ್ರ ಬರ್ತೀನಿ, ಅವ್ರ ಮ್ಯಾಗ ಅವರು ನೋಟಿಸ್ ಕೊಟ್ಟಾರ ಮತ್ತು ಅವರು ಹೈಕಮಾಂಡ್ಗೆ ಅವ್ರು ಕಳಿಸ್ಯಾರ. ಈಗ ಹೈಕಮಾಂಡದ ಆದೇಶದ ಬಗ್ಗೆ ನಾವು ಕಾಯ್ಕೊತಿದ್ವಿ ಸರ್. ಆದ್ರೆ ಒಂದು ಸಂಧಾನ ಮಾಡೋಕೆ ಯಾರೂ ಪ್ರಯತ್ನ ಮಾಡಲಿಲ್ಲ ಸರ್, ಅದಾಗಲಿಲ್ಲ. ನನಗೆ ಕರ್ತಕನಾಗೇ ಇದ್ದೀನಿ ಸರ್ ನಾನು. ಯಾಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಜಸ್ಟ್ ಮಾತಾಡ್ತಿರೋದು ಏನಂತಂದರೆ, ಇವರು ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆಗಳಿಲ್ಲ, ಆದರೂ ಸಹ ಈ ಥರ ಪ್ರಶ್ನೆಗಳನ್ನ ಮಾಡಿದ್ದಾರೆ ಅನ್ನೋಂಥದ್ದು. ಇದಕ್ಕೆ ಏನು ಹೇಳ್ತೀನಿ ಅಂತ? ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹಕ್ಕದ ಸರ್. ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಬಹುದು, ನಂಜನಮಡಿ ಸಾಹೇಬ್ರಿಗೆ ಮಾಡಬಹುದು, ಯಾವುದೋ ಮಿನಿಸ್ಟರ್ಗಳಿಗೂ ಮಾಡಬಹುದು. ಕಾರ್ಯಕರ್ತರಿಂದಲೇ ಪಕ್ಷ ಒಂದು ಪಕ್ಷ ಬೆಳೆಯಬೇಕಾದ್ರೆ ಕಾರ್ಯಕರ್ತರ ಮಹತ್ವದ ಪಾತ್ರ. ಕಾರ್ಯಕರ್ತರು ದುಡಿದ ನಂತರ ಪಕ್ಷದಲ್ಲಿ ಬಲ ಬರುವುದು. ಮತ್ತು ಕಾರ್ಯಕರ್ತರಿಗೆ ಒಂದು ಪ್ರಶ್ನೆ ಮಾಡುವುದು ಅಧಿಕಾರಿ ಅಂದ್ರೆ ಮತ್ತು ಪಕ್ಷದಲ್ಲಿ ನಮ್ಗೆ ಏನು ಸ್ಥಾನ ಅದ ಸರ್? ನಾವು ಸ್ಥಾನ ತೊಗೊಂಡಿಲ್ಲ, ಯಾವ ಹುದ್ದೆಯಾರ ತೊಗೊಂಡಿಲ್ಲ. ನಮ್ಗೆ ಪ್ರಶ್ನೆ ಮಾಡುವ ಅಧಿಕಾರಿ ಇದೆ ಸರ್. ಪಕ್ಷದ ಕಾರ್ಯಕರ್ತರಿಗೆ ಶಾಸಕರು ಮಾಡ್ಬೋದು, ನಾವು ಅಧ್ಯಕ್ಷ ಮಾಡ್ಬೋದು, ರಾಜ್ಯಾಧ್ಯಕ್ಷ ಮಾಡ್ಬೋದು, ಮುಖ್ಯಮಂತ್ರಿ ಮಾಡ್ಬೋದು. ನಮಗದು ಹಕ್ಕದ ಸರ್, ಅದು ನೈತಿಕ ಹಕ್ಕದ ನಮ್ಗೆ. ಓಕೆ. ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? SC ನಂಜನಮಠರಿಗೆ ಈಗ ಆಲ್ರೆಡಿ ತಾವು ದೂರನ್ನು ಕೊಟ್ಟಿದ್ದೀರಿ, ಸದ್ಯಕ್ಕೆ ಈಗ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಸೊ ಏನು ಹೇಳ್ತೀರಿ ಅಂತ ಕೊನೆಯದಾಗಿ? ಏನಿಲ್ಲ ಸರ್, ನಾನಾರ ಅವ್ರಿಗೆ ಪತ್ರ ಬರ್ತೀನಿ ಸರ್. ಆ ಪತ್ರ ಪ್ರಕಾರ ಅವರು ಕಾರಣ ಕೇಳಿ ನೋಟಿಸ್ ಕೊಟ್ಟಾರ ಅಂತ ಕೇಳಿನಿ ಸರ್. ಈಗ ಅದ್ರ ಉತ್ತರ ಬಂದೈತೋ ಇಲ್ಲ ಅದು ನನಗೆ ಅರಿವಿಲ್ಲ ಸರ್, ನನಗೆ ಗೊತ್ತಿಲ್ಲ. ಈಗ ಪಕ್ಷದ ವರಿಷ್ಠರ ಮ್ಯಾಗ ನಾ ಹಾಕಿನಿ ಸರ್. ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ ಸರ್.
ಅವ್ರ ಮ್ಯಾಗ ಅವರು ಉಚ್ಚಾಟನೆ ಮಾಡ್ತಾರೋ ಅಥವಾ ಇಲ್ಲೋ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾ ಬದ್ಧನಾಗಿನಿ, ಅದಕ್ಕೆ ನಾವು ಅವ್ರಿಗೆ ಗೌರವ ಕೊಡ್ತೀನಿ ಸರ್. ಸರ್, ಈಗ ಈ ದೂರನ ಕೊಡುವಂತಹ ಮುಂಚೆ ಯಾರಾದ್ರ ಹತ್ರ ಡಿಸ್ಕಷನ್ ಮಾಡಿದ್ರ ಈ ಕಾಂಗ್ರೆಸ್ನ ಮುಖ್ಯಸ್ಥರ ಜೊತೆ? ಇಲ್ಲ ಸರ್, ನಾನು ದೂರು ಕೊಡೋದ್ ನಿಮಿತ್ತ ಏನು ಮಾಡಲಿಲ್ಲ ಸರ್. ಜಾನತಾಣದಲ್ಲಿ ಬಂದಂತಹ ಫೋಟೋಗಳನ್ನು ನೋಡಿ ಆ ಕಾರಣದಲ್ಲಿ ನೋಡಿಕೊಂಡು ಕೆಲವೊಂದು ನಾನು ವಿಡಿಯೋಗಳನ್ನು ತರಿಸ್ಕೊಂಡಿನಿ ಸರ್. ಎಲ್ಲಿಂದ? ಬೆಳಗಾಂದಿಂದ ತಗೊಂಡು ಅದರಲ್ಲಿ ನೋಡಿಕೊಂಡು ನಾನು ಇವರು ಹೋಗಿದ್ದು ನಿಜ ಇದ್ದ ಕಾರಣ ಆ ಆರೋಪನ ಮಾಡೀನಿ ಸರ್. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಕೆಲವೊಂದು BJP ನಾಯಕರು ಅವ್ರ ಜೊತೆ ಇದ್ದಾರೆ ಸರ್. RSS ಅವ್ರ BJP ನಾಯಕರ ಜೊತೆ ಇದ್ದಾರೆ ಮತ್ತು ಗೋಪಾಲ್ಜಿಯವರು ಅವ್ರ ಜೊತೆ ಇದ್ದಾರೆ. ಆ ಒಂದು ಕಾರಣಕ್ಕೆ ನಾನು ಅವ್ರ ಮ್ಯಾಗ ನೋಟಿಸ್ ಇದು ಲೆಟರ್ ಕೊಟ್ಟಿದ್ದು. ಯಾರಿಗೆ? ನಿರಂಜನ್ ಸಾಹೇಬ್ರಿಗೆ. ನನಗೆ ಈ ಲೆಟರ್ ಕೊಡೋಕ್ಕಿಂತ ಮುಂಚೆಗೆ ಯಾವುದೇ ಥರದ ಯಾವ ನಾಯಕರ ಜೊತೆ ನಾನು ಡಿಸ್ಕಸ್ ಆಗಿಲ್ಲ ಸರ್. ನಾನು ನೇರವಾಗಿ ಆರೋಪ ಮಾಡೀನಿ ಸರ್. ಯಾಕಂದ್ರೆ ನಾನು ಕಾಂಗ್ರೆಸ್ಸದ ಹಳೆ ಕಾರ್ಯಕರ್ತ. ನಾನು 12ನೇ ವಯಸ್ಸಿನಲ್ಲಿ ರಾಜಕೀಯ ಅಡ್ಡಾಡ್ತಿದ್ದೆ ಸರ್ ನಮ್ಮ ತಂದೆ ಜೊತೆ. ಇನ್ನು ನಾಗರಾಜ್ ಹದ್ಲಿ ಅವರು ಮಾತನಾಡಿರೋದು ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಏನಂತಂದ್ರೆ, ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ 2013ರಿಂದ ಇದ್ದೀನಿ. ಆದರೆ ನಾನು ಒಂದು ಕ್ಯಾಶುವಲ್ ಆಗಿ ನಾನು ಜಸ್ಟ್ ಮೀಟ್ ಆಗಿರುವಂಥದ್ದು, ಒಂದು ಅನೌಪಚಾರಿಕವಾಗಿರುವಂತಹ ಭೇಟಿ ನಮ್ಮದು. ಸೊ ಉದ್ದೇಶಪೂರ್ವಕವಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೋಗ್ತಾ ಇಲ್ಲ. ಬೇರೆ ಏನು ಸಂಗಡಿಗರಿದ್ರು ಅವ್ರನ್ನ ಡ್ರಾಪ್ ಮಾಡಿದೆ, ನಂತರ ಅವ್ರನ್ನ ಕರೆದುಕೊಂಡು ಬಂದೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ ಸರ್. ನಾಗರಾಜ್ ಹಳ್ಳಿಯವರು ಪತ್ರಿಕಾ ಹೇಳಿಕೆ ನೀಡಿರೋದು ಸುಳ್ಳು, ಸತ್ಯಕ್ಕೆ ದೂರ ಸುಳ್ಳು ಸರ್. ಯಾಕಂತಂದ್ರೆ ಅವರು ಸ್ವತಃ ಅಂಥ ವ್ಯಕ್ತಿಗಳ ಜೊತೆ ಅಲ್ಲಿ ಹೋಗಿ ಆ ಪ್ರೋಗ್ರಾಮ್ದಲ್ಲಿ ಭಾಗಿಯಾಗಿದ್ದಾರೆ. ಭಾವಚಿತ್ರದಲ್ಲಿ ನೋಡಿ ನಾವು ಅವರು ಬರೀ ಹೋಗಿ ಅವರು ಡ್ರಾಪ್ ಮಾಡೀನಿ ಮತ್ತು ಅವರು ಸಭೆ ಬಿಟ್ಟಾಗ ಕರ್ಕೊಂಬಂದೀನಿ ಅನ್ನೋದು ಸುಳ್ಳು ಮಾತು. ಮತ್ತು ಅವರು ಪಕ್ಷದಲ್ಲಿ 13ರಲ್ಲಿ ಸೇರ್ಪಡೆ ಆಗ್ಯಾರ. ಅವರಿಂದಲೇ ನಾಗರಾಜ್ ಹದ್ಲಿ ಅವರಿಂದಲೇ ಪಕ್ಷ ಬಲವರ್ಧನೆ ಆಗಿದ್ದು, ಸಂಘಟನೆ ಆಗಿದ್ದು ಅನ್ನೋದು ಸುಳ್ಳು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಅವ್ರ ಹಿಂದೆ ಯಾರೂ ಬೆಂಬಲಿಗರಿಲ್ಲ. ಪಕ್ಷದಲ್ಲಿ ಅವರ ಸಮಾಜದ ಬೆಂಬಲಿಗರು ಅವ್ರ ಹಿಂದೆ ಯಾರೂ ಇಲ್ಲ. ಅವ್ರ ಹಿಂದೆ ಯಾರು ಇಲ್ವಾ? ಪಕ್ಷದ ಬೆಂಬಲಿಗರು ಯಾರೂ ಇಲ್ಲ ಅವ್ರ ಹಿಂದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತೇನೆ ನಾನು. ಮತ್ತು ಅವರು ಪಕ್ಷಕ್ಕೆ ಯಾವ ರೀತಿ ಸಂಘಟನೆ ಮಾಡ್ಯಾರ ಅನ್ನೋದು, 40,000 ಮುಸಲ್ಮಾನರು ಓಟ್ ಹಾಕಿ ಉಮೇಶ್ ಮೇಟಿ ಅವ್ರಿಗೆ ಗೆಲ್ಲಿ ತಂದರು. 38,000 ಓಟ್ ಹಾಕಿ ಮೇಟಿ ಸಾಹೇಬ್ ಗೆಲ್ಲಿ ತಂದೆವು. ಮತ್ತು ಪಕ್ಷಕ್ಕೆ ಅವ್ರು 13ರಾಗ ಬಂದು ಪಕ್ಷಕ್ಕೆ ಜೀವಂತ ಮಾಡಿ, ನಾನು ಆ ಪಕ್ಷಕ್ಕೆ ನಾನು ಸಂಘಟನೆ ಮಾಡೀನಿ, ಆ ಪಕ್ಷಕ್ಕೆ ಅಭಿವೃದ್ಧಿ ಮಾಡೀನಿ, ನನ್ನಿಂದ ಅದು ಪಕ್ಷ ಅಭಿವೃದ್ಧಿ ಬಂದಿದೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಮತ್ತು ಅವ್ರ ಒಬ್ಬರಿಂದ ಪಕ್ಷ ಸಂಘಟನೆ ಆಗೋದಿಲ್ಲ. ಅದಕ್ಕೆ ಜನ ಬೇಕು. 40,000 ಮುಸಲ್ಮಾನರು ಓಟ್ ಹಾಕಿ ಸಾಹೇಬ್ರ ಉಮೇಶ್ ಮೇಟಿ ಅವ್ರು ತರಬೇಕಾದ್ರೆ 38,000 ಮಂದಿ ಓಟ್ ಹಾಕಿ ಮುಸಲ್ಮಾನರು ಓಟ್ ಹಾಕಿ ಮೇಟಿ ಸಾಹೇಬ್ ತಂದೆವು. ಮತ್ತು ಮುಸಲ್ಮಾನ ಕೊಡುಗೆ ಏನೂ ಇಲ್ಲ ಸರ್. ಅಲ್ಲಿ ಬರೀ ಹದ್ಲಿ ಅವರ ಪಕ್ಷಕ್ಕೆ ಅವರು ಸಂಘಟನೆ ಮಾಡ್ಯಾರ, ಅವರ ಪಕ್ಷ ಕಟ್ಟ್ಯಾರ. ಅಂದ್ರೆ ಮುಸಲ್ಮಾನರು ಎಲ್ಲಿ ಹೋದ್ರು ಸರ್? ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರು ಸರ್. ಇದು ಇಡೀ ದೇಶದಾಗ ಗೊತ್ತಿದ್ದ ಮಾತೈತಿ. ಇದು ಇಡೀ ದೇಶಕ್ಕೆ ಗೊತ್ತಿದ್ದ ಮಾತೈತಿ. ಕಾರಣ ಪಕ್ಷ ಬಲವರ್ಧನೆಯಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಮರು, ಹಿಂದುಳಿದವರು, ದಲಿತರು ಎಲ್ಲರ ಸೇವೆ ಅದ ಸರ್. ಎಲ್ಲ ಮತ್ತು ಅಹಿಂದ ಸಮಾಜದವ್ರದ್ದು ಸೇವೆ ಅದ ಈ ಪಕ್ಷಕ್ಕೆ ಸಂಘಟನೆ ಮಾಡೋಳಗ. ಒಬ್ಬ ವ್ಯಕ್ತಿಯಿಂದ ಸಂಘಟನೆ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಪಕ್ಷ. ಈ ನನ್ನ ನೇರ ಮಾತು ಸರ್ ಇದು. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಕ್ಕೆ ಅದಕ್ಕೆ ಸಮಾಜ ಬೇಕು, ಪ್ರತಿಯೊಂದು ಸಮಾಜ ಬೇಕು. ಇದಕ್ಕೆ ದಲಿತರು ಕೊಡುಗೆ ಕೊಟ್ಟಾರ, SC/ST ಅವ್ರು ಕೊಟ್ಟಾರ, ಜೈನು ಆಗಲಿ, ಮುಸ್ಲಿಮ್ಸ್ ಆಗಲಿ, ಅಲ್ಪಸಂಖ್ಯಾತರಾಗಲಿ, ಅಹಿಂದ ಸಮಾಜದವರಾಗಲಿ ಇದಕ್ಕೆ ಬೆಂಬಲ ಕೊಟ್ಟಾರ. ಅಂದ್ರೆ ಇದು ಸಂಘಟನೆ ಆಗ್ಯದ. ಮತ್ತು ಇವರು 2 ಸಲ ಒಮ್ಮೆ ಮೇಟಿ ಸಾಹೇಬ್ ರಾಜ್ ಬಂದಾರ, ಒಮ್ಮೆ ಇದು ಇಲ್ಲೇನದ ಉಮೇಶ್ ಸಾಹೇಬ್ ರಾಜ್ ಬಂದಾರ. ಇದಕ್ಕೆ ಕೇವಲ ಒಬ್ಬ ವ್ಯಕ್ತಿನ ಸಂಘಟನೆ ಮಾಡಿ ಈ ಪಕ್ಷಕ್ಕೆ ಕಟ್ಟಿ ಇವರಿಗೆ ಈ ಪಕ್ಷವನ್ನು ಅಭಿವೃದ್ಧಿ ಮಾಡಿ ಅನ್ನೋದು ಸತ್ಯಕ್ಕೆ ದೂರ ಆದ ಮಾತು ಸುಳ್ಳು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಇದಿಷ್ಟು ಅಯೂಬ್ ಖಾನ್ ಭಾಗ್ಯವಾಡಿಯವರ ಮಾತುಗಳಾಗಿತ್ತು. RSSನ ವಾರ್ಷಿಕ ಸಭೆ ಏನಿತ್ತು ಅಲ್ಲಿ ನಾಗರಾಜ್ ಹದ್ಲಿ ಅವರು ಭಾಗಿಯಾಗಿದ್ರು ಅನ್ನುವಂತಹ ಮಾತುಗಳನ್ನು ಅಯೂಬ್ ಖಾನ್ ಭಾಗ್ಯವಾಡಿಯವರು ಹೇಳುತ್ತಿರುವಂಥದ್ದು. ಸದ್ಯ ಅವರು ಈ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ SG ನಂಜೇಗೌಡ ಸರ್ಗೆ ಒಂದು ಮನವಿಯನ್ನು ಅಥವಾ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ತದನಂತರ ಈಗ ಸದ್ಯಕ್ಕೆ SG ನಂಜೇಗೌಡ ಸರ್ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಸೂಕ್ತವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನುವಂತಹ ಮಾತುಗಳನ್ನು ಸಹ SG ನಂಜೇಗೌಡ ಅವರು ಹೇಳಿದ್ದಾರೆ. ಮುಂದಿನ ಏನಾಗುತ್ತೆ ಅಥವಾ ಮುಂದಿನ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.